ಮೊನ್ನೆ ದಾವಣಗೆರೆ ನಡೆದಂತ NPS ಅಲ್ಲ OPS ಸಮಾವೇಶದಲ್ಲಿ, ಹಳೆ ಪಿಂಚಣಿದಾರರ ಸಮಾವೇಶದಲ್ಲಿ ಸೊ ತಾವೊಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಒಂದು ವೇಳೆ OPS ಜಾರಿ ಆಗಿಲ್ಲ ಅಂದ್ರೆ, ಹಳೆ ಪಿಂಚಣಿ ವ್ಯವಸ್ಥೆ ಜಾರಿ ಆಗಿಲ್ಲ ಅಂದ್ರೆ ಬಂದ್ ರೀತಿಯಲ್ಲಿ ನಾವು ಎಚ್ಚರಿಕೆ ಕೊಟ್ಟಿರುವಂತದ್ದು. ನೋಡಿ, ನಾನು ಇವತ್ತಲ್ಲ ಎಲ್ಲ ಸಂದರ್ಭದಲ್ಲೂ ಸರ್ಕಾರ ಕೇಳಲಿಕ್ಕೆ ಬಯಸ್ತೇನೆ. NPS ವಿಚಾರ ಇದೆ, ಸೆಂಟ್ರಲ್ ಪೇ ಕಮಿಷನ್ ಇದೆ. ಸರ್ಕಾರ ಏನಾದ್ರೂ ಕೂಡ ಮೃದು ಧೋರಣೆ, ವಿಳಂಬದ ವಸೀನತೆಯನ್ನ ತೋರಿಸಿದ್ರೆ ಅನಿವಾರ್ಯ. ಯಾಕಂದ್ರೆ ಈಗಾಗಲೇ 13-14 ವರ್ಷ ಆಯ್ತು, ಏನೂ ಇಲ್ಲ. ಬೇರೆ ರಾಜ್ಯ ನಿರ್ಧಾರ ತಗೊಂಡಿದೆ, ನಮ್ಮಲ್ಲಿ ಕಾಂಟ್ರಿಬ್ಯೂಷನ್ ನಿಲ್ಸಿಲ್ಲ, ಆರ್ಡರ್ ಆಗಿಲ್ಲ, ಅಥವಾ ಏನಾದ್ರೂ ಒಂದು ನಿರ್ಧಾರಗಳು ಆಗ್ಬೇಕಲ್ಲ, ಆಗಲ್ಲ ಅನ್ನೋದವ್ರು ಹೇಳ್ಬೇಕಲ್ಲ. ಅದಾಗಲ್ಲ ಅಂದ್ರೆ ನಾವು ಅನಿವಾರ್ಯವಾಗಿ ಹೋರಾಟಗಳನ್ನು ಮಾಡ್ತೇವೆ. ಹಂಗಾಗಿ ಅವರು ಮ್ಯಾನಿಫೆಸ್ಟೋ ಹೇಳಿದಾರೆ, ಈಗೆಲ್ಲ ಒಂದಿಷ್ಟು ಪಾಸಿಟಿವ್ ಇದೆ, ನೆಗೆಟಿವ್ ಇದೆ. ಹಾಗಾಗಿ ನಾನು ಕೂಡ ಸರ್ಕಾರಕ್ಕೆಲ್ಲ ಸಂದರ್ಭದಲ್ಲೂ ಸಂಘಟನೆಯಲ್ಲಿ ಇಷ್ಟೇ, ಸರ್ಕಾರ ಜೊತೆ ಮಾತುಕತೆ, ಸರ್ಕಾರ ಜೊತೆ ಚರ್ಚೆ, ಸರ್ಕಾರ ಜೊತೆ ವಿಚಾರ ವಿನಿಮಯ, ಸರ್ಕಾರ ಜೊತೆ ಒಂದು ಗಡುವು ಅನಿವಾರ್ಯ ಆಗ್ಲಿ ಅಂದ್ರೆ ಅನಿವಾರ್ಯ ಹೋರಾಟ ಮಾಡೋದು ಮುಂದಿದ್ದೇ ಇದೆ. ಯಾವ ರೀತಿ ಅಲ್ಲ, ಅನಿವಾರ್ಯ ಆಯ್ತು ಅಂದ್ರೆ ಅವ್ರು ಮಾಡಕ್ಕೆ ಆಗಲ್ಲ ಅನ್ನುವಂಥದ್ದು ನಮಗೆ ಮನದಟ್ಟಾದ್ರೆ ಇಡೀ ರಾಜ್ಯದಲ್ಲಿ ಇಂಥ NPS ನೌಕರು ಇರ್ಬೋದು, ನಮ್ಮ ತಾಲೂಕು ಜಿಲ್ಲಾ ಸಂಘ ಇರ್ಬೋದು, ರಾಜ್ಯ ಸಂಘ ಇರ್ಬೋದು, ಕ್ಯಾಡರ್ ಅಸೋಸಿಯೇಷನ್ ಇರ್ಬೋದು, ಎಲ್ಲರೂ ಕೂಡ ಒಟ್ಟಾಗಿ ಸೇರಿ ಏನ್ ಮಾಡ್ಬೇಕು ಅನ್ನುವಂತ ಅಂತಿಮ ತೀರ್ಮಾನ ತೊಳ್ತೀವಿ. ಯಾವ ರೀತಿ ಇರುತ್ತೆ ಅಂತ ನಿಮ್ಗೆ ಗೊತ್ತಿದೆ. 2023 ನಾವು ಒಂದು ಸ್ಟ್ರೈಕ್ ಮಾಡಿದ್ವಿ ಒಂದಿನ. ಶಾಲಾ, ಕಾಲೇಜ್, ಹಾಸ್ಪಿಟಲ್, ಎವ್ರಿಥಿಂಗ್ ಎಲ್ಲದೂ ಬಂದ್ ಆಗ್ತದೆ, ಯಾರು ಕೂಡ ಡ್ಯೂಟಿಗೆ ಹೋಗಲ್ಲ. ಹಾಗಾಗಿ ಒಂದು ಕಾಲದಲ್ಲಿ ಇತ್ತು ರಾಜ್ಯದ ಸಂಘಟನೆ, ಇವತ್ತು ಹಂಗಿಲ್ಲ. ಇವತ್ತು ರಾಜ್ಯದಲ್ಲಿ ಏನಾದ್ರೂ ಹೋರಾಟ ಮಾಡಿದ್ರೆ ಯಶಸ್ಸನ್ನ ಕಾಣುವಂತ ಸಂಘಟನೆ ರಾಜ್ಯ ಸರ್ಕಾರಿ ನೌಕರ ಸಂಘ ಅನ್ನೋದು ಸರ್ಕಾರಕ್ಕೂ ಕೂಡ ಗೊತ್ತಿದೆ. ಹಾಗಾಗಿ ಸರ್ಕಾರ ಕೂಡ ಅಷ್ಟು ಸುಲಭವಾಗಿ ಎದುರಾಕೊಳ್ಳಕ್ ಆಗಲ್ಲ. ಹಿಂದಿನ ಸರ್ಕಾರನೇನು ಎದುರಾಕೊಳ್ಳಿಲ್ಲ. ಇಮಿಡಿಯೇಟ್ ರಾತ್ರಿ ಕರೆದು ನಮ್ ಬೆಳಗ್ಗೆ ಇಂಪ್ಲಿಮೆಂಟ್ ಆಗೋದ್ರಲ್ಲಿ ಆರ್ಡರ್ ಮಾಡಿಕೊಡ್ತು. ಹಾಗಾಗಿ ನಾವು ಕೂಡ ಸ್ಮೂತ್ ಆಗಿ ಹೋಗ್ತೀವಿ. ಸರ್ಕಾರಕ್ಕೆ ಒತ್ತಡ, ಪ್ರಯತ್ನ, ಮಾತುಕತೆಗಳು ಹೇಳಿದಲ್ಲ, ಅನಿವಾರ್ಯವಾದಲ್ಲಿ ನಾವು ಹೋರಾಟ ಮಾಡ್ಲಿಕ್ಕೂ ಕೂಡ ಹಿಂದೆ ಮುಂದೆ ನಿಲ್ಲಲ್ಲ. ಅದೇ ಪ್ರಯೋಗಗಳು ದಂಡಂ ದಶಗುಣಂ ಆ ರೀತಿ ಇರುತ್ತಲ್ಲ, ಆ ರೀತಿ ಮಾಡ್ಲೇಬೇಕಾಗತ್ತೆ. ಯಾಕಂದ್ರೆ ನಾವು ಸರ್ಕಾರದ ಮಕ್ಕಳು, ಸರ್ಕಾರದ ಭಾಗ, ಸರ್ಕಾರದ ವ್ಯವಸ್ಥೆ, ಇವತ್ತಿನ ಆರ್ಥಿಕ ಸ್ಥಿತಿಗತಿ ಎಲ್ಲದೂ ಕೂಡ ನಮ್ಗೆ ಅರ್ಥ ಆಗುತ್ತೆ. ನಾವು ಸರ್ಕಾರದ ಭಾಗನೇ. ಹಾಗಾಗಿ ಆ ಕಾರಣಗಳಿಗಾಗಿ ಅದನ್ನ ಯೋಚನೆ ಮಾಡಿ ನಾವು, ಯಾಕಂದ್ರೆ ಸಾಮೂಹಿಕ ನಿರ್ಧಾರ ನಾನೊಬ್ಬನೇ ತಗೊಳಕ್ ಬರಲ್ಲ. ಯಾವ ಸಂದರ್ಭದಲ್ಲಿ ಆ ವಾತಾವರಣ ಎಕ್ಸ್ಪ್ಲೋರ್ಡ್ ಆಗ್ತದೆ ಆ ಟೈಮಲ್ಲಿ ಅದು ಹಾಗೆ ಆಗುತ್ತೆ. ಒಂದ್ ವೇಳೆ ಅವರು ಉದಾಸೀನ ಧೋರಣೆ ಅಥವಾ ನಾವು ಏನು OPS ಮಾಡಕ್ ಆಗೋದಿಲ್ಲ ಅಂತ ತೀರ್ಮಾನ ಮಾಡಿದ್ರೆ, ನೀವ್ ಹೇಳಿದ್ರೆ ಆಗ್ಲೇ ಬಂದ್ಗೆ ಅಂತ, ಆ ಬಂದ್ಗೂ ಕೂಡ ನೀವು ಅನಿವಾರ್ಯ ಸರ್. ಅದ್ರಲ್ಲಿ ಏನ್ ಹಿಂದೆ ಸರಿ ಅಂತ ಪ್ರಶ್ನೆ ಇಲ್ಲ. ಆ ತರದ ಸರ್ಕಾರ ಉದಾಸೀನ ಮಾಡುತ್ತೆ, ಆಗದೇ ಇಲ್ಲ, ಸುಮ್ಮನೆ ಇದು ಮಾಡುತ್ತೆ ಅನ್ನುವಂತ ಸ್ಟೇಜಿಗೆ ಬಂದ್ರೆ ಅನಿವಾರ್ಯವಾಗಿ ಕರ್ನಾಟಕ ಬಂದ್ ಮಾಡಿ ಆದ್ರೂ ಕೂಡ, ಇಡೀ ಶಾಲಾ ಕಾಲೇಜ್ ಕಚೇರಿಗಳ ಬಂದ್ ಮಾಡಿ ಆದ್ರೂ ನಮ್ಮ ಹಕ್ಕನ್ನು ನಾವು ಪಡಿತೇವೆ. ಆ ವಿಚಾರದಲ್ಲಿ ಹಿಂದೆ ಸರಿ. ಯಾಕಂದ್ರೆ ಸಂಘಟನೆ ಸ್ಟ್ಯಾಂಡ್ ಇಲ್ಲಿ 2.5 ಲಕ್ಷ ಜನ, 2,93,000 ಜನ ಇಂಟು 4 ಜನ ಅಂದ್ರೆ 12.5-13 ಲಕ್ಷ ಫ್ಯಾಮಿಲಿ ಇದೆ. OPS ನೌಕರೆಲ್ಲ ಕೂಡ ಸೇರಿದ್ರೆ 25 ಲಕ್ಷ ಫ್ಯಾಮಿಲಿ ಇದೆ. ಹಾಗಾಗಿ 25 ಲಕ್ಷ ಫ್ಯಾಮಿಲಿಯ ಬದುಕಿನ ಜೊತೆ ನಾವು ಚೆಲ್ಲಾಟ ಆಡ್ಲಿಕ್ಕೆ ಬರುವುದಿಲ್ಲ. ಸಂಘಟನೆ ಜವಾಬ್ದಾರಿ ತುಂಬಾ ಇದೆ. ಹಾಗಾಗಿ ಸ್ಥಾನಮಾನ, ಹುದ್ದೆಗಳು ಅದ್ಯಾವುದು ಮುಖ್ಯ ಅಲ್ಲ. ನೌಕರ ವಿಚಾರ, ನೌಕರ ಸಂಘಟನೆ ಅಂತ ಬಂದ್ರೆ ನಮಗೆ ಸಂಘಟನೆ ಮುಖ್ಯ ಆಗ್ತದೆ. ಆ ವಿಚಾರದಲ್ಲಿ ಹಿಂದೆ ಸರಿ ಇಲ್ಲ. ಆ ರೀತಿ ನೀವು ದೃಢ ನಿರ್ಧಾರ ಕೈಗೊಂಡ್ರೆ, ಅನಿವಾರ್ಯ ಪರಿಸ್ಥಿತಿಯಲ್ಲಿ ಬಂದಂದ್ರೆ, ಅಷ್ಟು ನಮ್ಮ ಭಾಷೆಯಲ್ಲಿ ಹೇಳೋದಾದ್ರೆ ಅಷ್ಟು ನಿರ್ಧಾರ ಕೈಗೊಳ್ಳುವಂತ ಶಕ್ತಿ ರಾಜ್ಯ ಸರ್ಕಾರ ನೌಕರ ಸಂಘಕ್ಕೆ ಇದೆಯಾ, ಅಥವಾ ಸರ್ಕಾರ ಎದುರಾಕೊಂಡು ಮಾಡುವಂತ ಶಕ್ತಿ ಇದೆಯಾ? ಈಗಾಗಲೇ ಹಿಂದಿನ ಅಧ್ಯಕ್ಷರುಗಳ ಅವಧಿಯಲ್ಲಿ ಹೋರಾಟಗಳಾಗಿದೆ. ಸಿಪ್ಪೇಗೌಡರ ಕಾಲ ಇರ್ಬೋದು, ಶೇಷಗೌಡರ ಕಾಲ ಇರ್ಬೋದು, ಭೈರಪ್ಪನವ್ರ ಕಾಲದಲ್ಲಿ ಆಗಿದೆ. ನಮ್ಮ ಕಾಲದಲ್ಲಿ 2023 ಹಿಂಗೆ ಹೇಳ್ತಿದ್ರಿ ಮಾಧ್ಯಮದವರು, ನೀವು ಸ್ಟ್ರೈಕ್ ಮಾಡ್ತೀರಾ, ನೀವು ನೋಡ್ತೀರಾ ಅಂತಿದ್ರು. ಯಾಕಾಗಲ್ಲ, ಮಾಡಿದ್ವಿ. ಇಡೀ ಕರ್ನಾಟಕವನ್ನ ನೀವೇ ಇದ್ರಿ, ಇಡೀ ಕರ್ನಾಟಕವನ್ನ ಹೇಳಿದ್ನಲ್ಲ, ನಮ್ಮ ಸಸ್ಪೆಂಡ್ ಮಾಡಿದ್ರು ನಾವ್ ಎದರಲ್ಲ. ನಾವೆಲ್ಲ ಹೋರಾಟಕ್ಕೂ ಕೂಡ ನಾವು, ಯಾಕಂದ್ರೆ ನಾನು ಹೇಳಿದ್ನಲ್ಲ, ಹಿಂದೆ 25 ಲಕ್ಷ ಫ್ಯಾಮಿಲಿ ಇದೆ, ಅದು ಮುಖ್ಯ. ನಾವ್ಯಾವ್ದು ಕೂಡ ಮುಖ್ಯ ಆಗಲ್ಲ. ಹಾಗಾಗಿ ಸಂಘಟನೆ ನಮ್ಮ ಬದುಕು, ಸಂಘಟನೆ ಜೀವ, ಸಂಘಟನೆ ಜೀವಳ ಅಂತ ಬಂದ ಸಂದರ್ಭದಲ್ಲಿ ನಾವು ಆ ನಿರ್ಧಾರಕ್ಕೆ ಅನಿವಾರ್ಯವಾಗಿ ತೆಗೆದುಕೊಳ್ತೇವೆ. ಇದು ನಮ್ಮ ಹಕ್ಕು, ನಮ್ಮ ಮೂಲಭೂತ ಹಕ್ಕು. ಸ್ವಾಮಿ, 22 ರಾಜ್ಯದಲ್ಲಿ ಸೆಂಟ್ರಲ್ ಪೇ ಕಮಿಷನ್ ಇದೆ, ನಮ್ಗೆ ಕೊಟ್ರಿ, ಇಲ್ಲಿ ಕೇಳಂಗಿಲ್ಲ ಅಂತಂದ್ರೆ ನೀವು ಕೇಳಬೇಡಿ ಅನ್ನೋದಾದ್ರೆ, ಇವತ್ತು ಗ್ರೋತ್ ರೇಟ್ ಅಲ್ಲಿ, ಟ್ಯಾಕ್ಸ್ ಕಲೆಕ್ಷನ್ ರೇಟ್ ಅಲ್ಲಿ ಎಲ್ಲದರಲ್ಲೂ ಕೂಡ ನಾವು ಟಾಪ್ ಇದ್ದೇವೆ. NPS ಇಲ್ಲ, ಅಲ್ಲ OPS ಇಲ್ಲ, ಸೆಂಟ್ರಲ್ ಬಿಲ್ ಇಲ್ಲ, ಹೆಲ್ತ್ ಸ್ಕೀಮ್ ಸರಿಯಾಗಿಲ್ಲ, ಇವೆಲ್ಲ ಸಮಸ್ಯೆಗಳಿದ್ದಾಗೂ ಕೂಡ ಇವತ್ತು ನಾವು ಟಾಪ್ 5 ಅಲ್ಲಿ ಇದ್ದೇವೆ. ಯಾಕೆ ಕೊಡೋದಿಲ್ಲ? ನಾವು ಕಲೆಕ್ಟ್ ಮಾಡೋ ಟ್ಯಾಕ್ಸ್ ಕಲೆಕ್ಷನ್, ನಮ್ಮ ಹಣವನ್ನು ನಮಗ್ ಕೊಡಿ, ಇನ್ನೂ ಎಫೆಕ್ಟಿವ್ ಮಾಡ್ಲಿಕ್ಕೆ ಆಗ್ತದೆ. ಹಾಗಾಗಿ ಸಂಘ ಷಡಾಕ್ಷರಿ ಅಲ್ಲ, ಇಲ್ಲ ಸಂಘದ ನಿಲುವು. ನಾನೊಬ್ಬನೇ ಸಂಘ ಅಲ್ಲ, 33 ಜನ ಜಿಲ್ಲಾಧ್ಯಕ್ಷರು, 224 ಜನ ತಾಲೂಕು ಅಧ್ಯಕ್ಷರು, 150 ಕೇಡರ್ ಅಸೋಸಿಯೇಷನ್, ಲಕ್ಷಾಂತರ ನೌಕರರು, ಅವರೆಲ್ಲ ಕೂಡ ಸೇರಿರುವಂತ ಸಂಘ. ಯಾಕಂದ್ರೆ ಹೋರಾಟ ಮಾಡೋರು ಅವರು. ನಾನೊಬ್ಬನೇ ಹೋಗಿ ಹೋರಾಟ ಮಾಡಿ ನನ್ನ ಹಿತಾಸಕ್ತಿಗೆ ಮಾಡ್ಲಿಕ್ಕೆ ಆಗೋದಿಲ್ಲ. ನಮ್ಮ ತೀರ್ಮಾನ ಯಾವತ್ತಿದ್ರು ಸಂಘದ ತೀರ್ಮಾನ, ವೈಯಕ್ತಿಕ ತೀರ್ಮಾನ ಅಲ್ಲ. ಸಂಘದ ತೀರ್ಮಾನ, ಇವರೆಲ್ಲ ಹೇಳಿದ್ನಲ್ಲ, ಸಾರ್ವತ್ರಿಕ ತೀರ್ಮಾನ. ಆ ತೀರ್ಮಾನಗಳು ಎಕ್ಸಿಕ್ಯೂಟ್ ಆಗುತ್ತೆ. ನಮ್ಮ ಸಾರ್ವತ್ರಿಕ ತೀರ್ಮಾನದ ಕಾರಣಕ್ಕಾಗಿ ನಾವೆಲ್ಲ ವಿಚಾರದಲ್ಲೂ ಕೂಡ ಯಶಸ್ಸನ್ನು ಸಾಧಿಸಿದ್ದೇವೆ.